ಸಂಪತ್ತು, ಆದ್ರೆ ಅದನ್ನ ಪಾಲಿಸೋನ್ಗೆ ವಿಪತ್ತು. ಏ ಬಿಡ್ರಿ, ನೀವು ಉಗುದ್ರುವೆ ಎದ್ರೋ ಮಕ್ಕಳಲ್ಲ ನಾವು, ಉಗುದ್ರುವೆ ಉಣ್ಣಕ್ ಬರೋ ಮಂದಿ ನಾವು. ನೀರು ನೀರು ನಾನು ನೀರು, ಭೂದೇವಿಯ ಚೊಚ್ಚಲ ಮಗಳು, ಸೃಷ್ಟಿ ಸ್ಥಿತಿ ಲಯ ಕಾರಣನಾದ ಜಟಾಧಾರನ ಜಡೆಯಲ್ಲಿ ಧರಿಸಿದವಳು. ನೀರು ನಾನೇ ಸೃಷ್ಟಿಯು, ನೀರು ನಾನೇ ಸ್ಥಿತಿಯು, ನೀರು ನಾನೇ ಲಯ ಕಾರಣ. ನೀವೆಲ್ಲ ಯಾರು? ಅಯ್ಯೋ ಸಿಸ್ಟರ್, ನಾನ್ ದರ್ಶನ್. ನಾನು ಅರ್ಷಿತ್ತು. ನಾನ್ ಧನುಷು. ಹೆಸರು ಹೇಳೋ ಅದು ಮಾಡ್ತಿರಲ್ಲ, ಕ್ಯಾರೆಕ್ಟರ್ ಇರೋ. ಸಾರಿ ಸಿಸ್ಟರ್. ನಾನು ಚರಂಡಿಕಾಸುರ. ನಾನು ಪ್ಲಾಸ್ಟಿಕಾಸುರ. ನಾನು ಬೋರ್ವೆಲ್ಲಾಸುರ. ನೀವೆಲ್ಲ ಇಲ್ಲಿಗೆ ಬಂದದ್ದು? ನಿನ್ನನ್ನು ಕೆಡಿಸಲು ಬಂದಿದ್ದೇವೆ. ಬಿಡ್ರ, ಅದು ಕೆಡಿಸಲು ಅಲ್ಲ, ಮಲಿನ ಮಾಡಲು ಬಂದಿದ್ದೇನೆ. ನಿನ್ನನ್ನು ಮಲಿನ ಮಾಡಲು ಬಂದಿದ್ದೇವೆ. ಏ ಅದ್ ಸರಿ, ನೀವು ಈ ಭೂಮಂಡಲದಲ್ಲಿ ಉದಿಸಿದಾದರೂ ಹೇಗೆ? ಅದೊಂದು ದೊಡ್ಡ ಕತೆ. ಅದ್ಯಾಕ್ ಬಿಡಿ ಸಿಸ್ಟರ್ ಇವಾಗ. ಏ ಇಡಿಯಟ್, ಕ್ಯಾರೆಕ್ಟರ್ ಇರ್ತೀಯೋ ಇಲ್ವೋ? ಸಾರಿ ಸಿಸ್ಟರ್. ಜಲದೇವಿ, ಈ ಪಾಪಿಕಾಸುರ ನರಮನುಷ್ಯರ ಪಾಪ ಕರ್ಮದ ಫಲ ನಾವು. ಜನದೇವಿ, ನೀನು ಆ ವಿಪರ್ಯಾಸವನ್ನು ನೋಡಬೇಕೆ? ಇಗೋ ನೋಡುವಂತವಳಾಗು. ಹೆಂಡತಿಯೊಬ್ಬಳು ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ. ಸಿಪಾಯಿ, ಪಾತ್ರೆ ಒಂದ್ ಮೊಣ ಇದೆ, ಬಟ್ಟೆ ಒಂದ್ ಗಾಡಿ ಇದೆ, ಇದನ್ನೆಲ್ಲ ಯಾವಾಗ ಮಾಡೋದು? ನಾನೇ ಇದ್ದೀನಲ್ಲ, ಈಗ ಮಾಡ್ತೀನಿ ಬಿಡಿ. ಹ. ರೀ, ಏನ್ರಿ? ಪಾತ್ರೆ ಪಳಪಳ ಅನ್ಬೇಕು, ಬಟ್ಟೆ ತಳತಳ ಅನ್ಬೇಕು, ಇಲ್ಲಾಂದ್ರೆ ಗೊತ್ತು ತಾನೆ? ಗೊತ್ತು ಬಿಡಿ. ಡಣ ಅಯ್ಯೋ, ಅಲ್ರಿ ಮೇಡಮ್, ಸ್ನಾನ ಮಾಡೋಕ್ಕೋಸ್ಕರ ಟ್ಯಾಂಕ್ ಗಟ್ಲೆ ನೀರು ವೇಸ್ಟ್ ಮಾಡ್ತಿದ್ರಲ್ರಿ. ಹಿಂಗೆ ಆದ್ರೆ ಮುಂದೆ ನಮ್ ಗತಿ ಏನು? ರೀ ಸ್ವಾಮಿ, ಮನೆ ನಂದು, ಟ್ಯಾಂಕ್ ಹಾಕ್ಸಿರೋಳು ನಾನು, ಬೋರ್ವೆಲ್ ಹಾಕ್ಸಿರೋಳು ನಾನು ಸ್ನಾನ ಮಾಡ್ತೀನಿ, ನಿಮ್ಗೆ ಎಲ್ಲಿ ತೊಂದ್ರೆ? ನೀವ್ ಹಿಂಗೆ ಸ್ನಾನ ಮಾಡಕ್ಕೆ ಟ್ಯಾಂಕ್ ಗಟ್ಲೆ ನೀರು ವೇಸ್ಟ್ ಮಾಡಿದ್ರೆ ಮುಂದೆ ನಮ್ ಜನಕ್ಕೆ ಕುಡಿಯೋದಕ್ಕೂ ನೀರಿರಲ್ಲ. ಅಯ್ಯೋ, ಮುಂದೆ ನೋಡ್ಕೊಳ್ಳೋಣ ಬಿಡಿ, ಇವಾಗ ನೀರಿದೆ, ಮಜಾ ಮಾಡಿ. ಲಾರಿ ಬಂಟಿ, ಕೈ ತೊಳೆಯಕ್ಕೆ ನೀವು ಟ್ಯಾಂಕ್ ಗಟ್ಲೆ ನೀರ್ ಖಾಲಿ ಮಾಡಿದ್ರೆ ಹೆಂಗ್ರಿ? ಅಲ್ಲ ರೀ, ನಿಮ್ಗೆಲ್ಲ ಒಂದ್ ವಿಷಯ ಗೊತ್ತಾ? ಕೈ ತೊಳಿಲಿಲ್ಲ ಅಂದ್ರೆ ಕೊರೋನಾ ಬರುತ್ತೆ. ಕೊರೋನಾ ಬಂದ್ರೆ ಕೈಲಾಸಕ್ಕೆ ಹೋಗ್ತೀರಾ. ಅದಕ್ಕೆ ಕೈ ತೊಳಿಬೇಕು. ವಾಶ್ 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 ವಾಶ್. ಅಲ್ಲ ರೀ, ಹಂಗಂತ ಕೈ ತೊಳೆಯಕ್ಕೆ ಟ್ಯಾಂಕ್ ಗಟ್ಲೆ ನೀರ್ ಖಾಲಿ ಮಾಡಿದ್ರೆ ಇರೋ ಕಾವೇರಿ ನೀರೇ ಖಾಲಿ ಆಗೋಗುತ್ತೆ ಕಣ್ರಿ. ಅಯ್ಯೋ, ಕಾವೇರಿ ಇಲ್ಲ ಅಂದ್ರೆ ಕನ್ಯಾಕುಮಾರಿ, ಕನ್ಯಾಕುಮಾರಿ ಇಲ್ಲ ಅಂದ್ರೆ ಇನ್ಯಾವುದೋ ನದಿ. ಹೋಗಿರಿ. ಅಲ್ಲ ರೀ ಸಿಪಾಯಿ, ನಿಮ್ ಹೆಂಡತಿ ನಿಮ್ಗೆ ಬಟ್ಟೆ ತೊಳಿ ಪಾತ್ರೆ ತೊಳಿ ಅಂತ ಹೇಳಿದ್ರೆ ನೀವು ಕಾಲ್ ಅಲ್ಲಾಡ್ಸ್ಕೊಂಡು ನೀರ್ ಬಿಟ್ಕೊಂಡು ಕೂತಿದ್ದೀರಲ್ರಿ. ಅಣ್ಣಂದ್ರ ಅಕ್ಕಂದ್ರ, ನಾನು ಏನಾದ್ರೂ ಈ ಕೆಲಸ ಬೇಗ ಮುಗಿಸ್ಬಿಟ್ರೆ ನನ್ನ ಹೆಂಡತಿ ಇನ್ನೂ 4 ಕೆಲಸ ಹೇಳ್ತಾಳೆ. ಯಪ್ಪಪ್ಪಪ್ಪಪ್ಪ, ಹಂಗೋ ಹಿಂಗೋ ಟೈಮ್ ಪಾಸ್ ಮಾಡ್ಕೊಂಡು ಕೆಲಸ ಮುಗಿಸ್ತೀನಿ ಬಿಡ್ರಿ ರೀ. ಹಂಗಂತೀರೇನ್ರಿ? ಇರ್ರಿ ನಿಮ್ ಹೆಂಡತಿನ ಕರಿತೀನಿ. ಯಾಕಪ್ಪ ಈ ಬಡಪ ಈ ಸಂಸಾರದ ಮೇಲೆ ಕಣ್ಣು ನಿನ್ಗೆ? ಅಯ್ಯೋ ಸಿಗ್ನೆ. ರೀ, ಕೆಲಸ ಮಾಡಿ ಅಂದ್ರೆ ಫೋನ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೀರಾ. ಇನ್ನು ಅರ್ಧ ಗಂಟೆಲಿ ಕೆಲಸ ಮುಗಿಲಿಲ್ಲ ಅಂದ್ರೆ ಗೊತ್ತು ತಾನೆ? ಗೊತ್ತು ಬಿಡಿ. ಡಣ ನೋಡಿದೆಯಾ ಜನದೇವಿ, ಈ ನರ ಮಾನವ
ಈಗ ನೀನ್ ಏನು ಮಾಡುವೆ ಜಲಮಾತೆ? ಹೆಂಗಂತ ಇದೇನಿದು ಬೋರ್ವೆಲ್ಲಾಸುರ? ನಾವು ಈ ಜಲಮಾತೆಯನ್ನು ಮಲಿನ ಮಾಡಲು ಬಂದರೆ ಅವಳು ಮಂಗಮಾಯವಾದಳಲ್ಲ. ಅಲ್ಲ, ನಮಗೇ ಈ ಗತಿಯಾದರೆ ಇನ್ನು ಈ ಮನುಷ್ಯರ ಗತಿ ಇನ್ನೇನಾಗಬೇಕು? ಅದು ಕರೆಕ್ಟ್ ಅಲ್ವೆಲ್ಲ ಧನುಷು. ಈ ನನ್ನ ಮಕ್ಕಳು ನೀರ್ನ ಹಿಂಗೆ ವೇಸ್ಟ್ ಮಾಡ್ತಾವ್ರಲ್ಲ, ನೀರ್ ಇಳಿದವ್ರೆ ಒಬ್ಬೊಬ್ರು ಸ್ಥಿತಿ ಏನಾಯ್ತದೆ ಅಂತ ಈಗ ತೋರಿಸ್ತೀವಿ ನೋಡು. ನಿಜವಾಗ್ಲೂ ತೋರಿಸ್ತೀರಣ್ಣ? ಈಗ ಮಾಡಿ ತೋರಿಸ್ತೀವಿ ನೋಡು. ಬಾ, ಅದೇನಾಗುತ್ತೋ ನೋಡೋಣ ಇವಾಗ. ಸ್ವಾಗತ ಸುಸ್ವಾಗತ. ಡುಮ್ ಡುಮ್ ಡುಬಾಬ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಡುಮ್ ಡುಮ್ ಡುಬಲಕ. ನಿಮಗೀಗಾಗಲೇ ತಿಳಿದಿರುವಂತೆ ಪ್ರಪಂಚದಾದ್ಯಂತ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಅದರಲ್ಲಿ ಮೃತಪಟ್ಟವರ ಸಂಖ್ಯೆ 1,00,000ಕ್ಕೂ ಅಧಿಕ, ಗಾಯಗೊಂಡವರ ಸಂಖ್ಯೆ ಕೋಟಿಗೂ ಅಧಿಕ. ಹೀಗೆ ಮುಂದುವರೆದರೆ ನಮ್ಮ ನಿಮ್ಮೆಲ್ಲ ಕತೆ ವ್ಯತೆಯಾಗಿ ಸ್ಥಿತಿಯಾಗುವುದು ಖಂಡಿತ ಖಂಡಿತ ಖಂಡಿತ. ನಮಸ್ತೆಗಳು. ಅಮ್ಮ ನೀರು. ಅಯ್ಯೋ ಮಗಳೇ, ಏನಾಯ್ತಮ್ಮ ನಿನ್ಗೆ? ಅಮ್ಮ ನೀರು. ಎಲ್ಲಿ ಮಗು? ಆ ಮಾಡು. ತಗೋ. ಏನಮ್ಮ ಇದು? ಬಾಯಿಗೆ ನೀರು ಕೊಡ್ತೀಯ ಅಂದ್ರೆ ಮೂಗತ್ರ ಇರ್ತಿದ್ಯಾ? ಅಯ್ಯೋ, ನಮ್ಮನೇಲಿರೋದು 2 ml ನೀರು. ಇವಾಗ ಮೂಸಕ್ಕಾದ್ರೂ ಇದೆ, ಆಮೇಲೆ ನೋಡಕ್ಕೂ ಇರಲ್ಲ. ತಗೋ. ಅಣ್ಣನಿಗೆ ಜೈ, ನಮ್ಮ ಅಣ್ಣನಿಗೆ ಜೈ. ಆಯ್ತು ಅಣ್ಣ. ಮಾನ್ಯ ಮತದಾರ ಬಂಧುಗಳೇ, ಈ ಬಾರಿ ಚುನಾವಣೆಯಲ್ಲಿ ನೀವು ನಮ್ಮ ಪಕ್ಷಕ್ಕೆ ವೋಟ್ ಹಾಕಿ ಗೆಲ್ಲಿಸಿದ್ದಲ್ಲಿ ನಿಮ್ಮ ಪ್ರತಿ ಕುಟುಂಬಕ್ಕೂ 1 ಲೋಟ ನೀರು ಗ್ಯಾರಂಟಿ. ಅಣ್ಣನಿಗೆ ಜೈ, ನಮ್ಮ ಅಣ್ಣನಿಗೆ ಜೈ. ಅಯ್ಯೋ ದಾಹ, ಅಯ್ಯೋ ದಾಹ. ಯಾರಾದರೂ ನೀರು ಕೊಡಿ, ಯಾರಾದರೂ ಒಂದು ಹನಿ ನೀರು ಕೊಡಿ. ನಾನು ಶ್ರೀಮಂತ, ಇಡೀ ಜಗತ್ತಿನಲ್ಲಿ ಆಗರ್ಭ ಶ್ರೀಮಂತ. ಯಾರಾದರೂ ಒಂದು ಹನಿ ನೀರು ಕೊಡಿ. ನನ್ನ ಆಸ್ತಿ ಅಂತಸ್ತು ಎಲ್ಲವನ್ನು ತೆಗೆದುಕೊಳ್ಳಿ. ಯಾರಾದರೂ ಒಂದೇ ಒಂದು ಹನಿ ನೀರು ಕೊಡಿ. ಎಷ್ಟು ಮಾಡಬೇಕು ಅಷ್ಟು ಹಣವನ್ನು ತೆಗೆದುಕೊಳ್ಳಿ. ಒಂದೇ ಒಂದು ಹನಿ ನೀರು ಕೊಡಿ. ಒಂದೇ ಒಂದು ಹನಿ ನೀರು. ಅಯ್ಯೋ ದಾಹ, ದಾಹ. ಯಾರಾದ್ರೂ ಒಂದು ಹನಿ ನೀರು ಕೊಡಿ. ನಾನು ಬುದ್ಧಿವಂತರಲ್ಲಿ ಬುದ್ಧಿವಂತ, ಜ್ಞಾನಿಗಳಲ್ಲಿ ಜ್ಞಾನಿ ವಿಜ್ಞಾನಿ. ಆದ್ರೆ ಯಾಕೆ ಒಂದು ಹನಿ ನೀರು ಕೊಡಿ. ದಾಹ ಆಗ್ತಾ ಇದೆ. ನನ್ನ ಎಲ್ಲ ಜ್ಞಾನಗಳನ್ನು ತಗೊಳ್ಳಿ, ನನ್ನ ಎಲ್ಲ ತಂತ್ರಜ್ಞಾನಗಳನ್ನು ತಗೊಳ್ಳಿ. ನನಗೆ ಒಂದು ಹನಿ ಕುಡಿಯಲು ನೀರು ಕೊಡಿ. ದಾಹ ಆಗ್ತಾ ಇದೆ. ದಾಹ. ದಾಹ. ನಾನು ಇಡೀ ವಿಶ್ವದಲ್ಲಿ ಅತಿ ಶ್ರೇಷ್ಠ ಧರ್ಮದಲ್ಲಿ ಹುಟ್ಟಿದವಳು. ನನಗೆ ಒಂದು ಹನಿ ನೀರು ಕೊಡಿ. ಒಂದೇ ಒಂದು ಹನಿ ನೀರು. ದಾಹ. ನಾನು ಶ್ರೇಷ್ಠ ಜಾತಿಯಲ್ಲಿ ಹುಟ್ಟಿದವಳು. ನನಗೆ ಒಂದು ಹನಿ ನೀರು ಕೊಡಿ. ಒಂದೇ ಒಂದು ಹನಿ ನೀರು ಕೊಡಿ. ದಾಹ. ನಾನು ಅತಿ ಶ್ರೇಷ್ಠ ದೇಶದಿಂದ ಜನಿಸಿದವಳು. ಒಂದೇ ಒಂದು ಹನಿ ನೀರು ಕೊಡಿ. ನಾನು ಶಕ್ತಿವಂತರಲ್ಲಿ ಶಕ್ತಿವಂತ, ಪರಾಕ್ರಮಿಗಳಲ್ಲಿ ಪರಾಕ್ರಮಿ. ನನ್ನ ಶಕ್ತಿಗಳನ್ನೆಲ್ಲ ತಗೊಳ್ಳಿ, ಒಂದೇ ಒಂದು ಹನಿ ನೀರು ಕೊಡಿ. ನನ್ನ ಪರಾಕ್ರಮಗಳನ್ನೆಲ್ಲ ತಗೊಳ್ಳಿ, ಒಂದೇ ಒಂದು ಹನಿ ನೀರು ಕೊಡಿ. ನಾನು ಶ್ರೇಷ್ಠ ಕುಲದಲ್ಲಿ ಜನಿಸಿದವಳು. ನನಗೆ ಒಂದೇ ಒಂದು ಹನಿ ನೀರು ಕೊಡಿ. ಒಂದೇ ಒಂದು ಹನಿ ನೀರು ಕೊಡಿ. ದಾಹ. ನಾನು ಪುರುಷ
ಶ್ರೇಷ್ಠ. ಒಂದು ಹನಿ ನೀರು, ಒಂದೇ ಒಂದು ಹನಿ ನೀರು ಕೊಡಿ, ಒಂದು ಹನಿ ನೀರು. ದಾಹ ದಾಹ ನಾನು ಶ್ರೇಷ್ಠರಲ್ಲಿ ಶ್ರೇಷ್ಠ. ನನಗೆ ಒಂದು ಹನಿ ನೀರು ಕೊಡಿ, ಒಂದೇ ಒಂದು ಹನಿ ನೀರು, ಒಂದೇ ಒಂದು ಹನಿ ನೀರು ಕೊಡಿ. ನೀರು ನರ ಮನುಷ್ಯರೇ, ಹೊನ್ನಿಲ್ಲದೆ ಈ ಬದುಕು, ಹಣವಿಲ್ಲದೆ ಈ ಬದುಕು, ಜನರಿಲ್ಲದೆ ಈ ಬದುಕು, ಜಲವಿಲ್ಲದೆ ಈ ಬದುಕು. ನೀರು ನಿಸರ್ಗದ ಆಸ್ತಿ, ಅದರ ಮೌಲ್ಯ ಎಲ್ಲದಕ್ಕೂ ಜಾಸ್ತಿ. ನೀರು 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 ಉಳಿಸಿರಿ ನಮ್ಮ ಜೀವಜಲವ, ಮಾಡಿರಿ ನಿಜ ವ್ಯಯವ. ನೀರು 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 ನೀರೇ ನಮಗೆ ಆಸ್ತಿ. ನೀರ ಕಳಿಸಿದರೆ ಯಾವುದಿದೆ ನಿಮಗೆಲ್ಲ ಶಾಸ್ತಿ ಶಾಸ್ತಿ ಶಾಸ್ತಿ.